ಸ್ನೇಹಿತರೆ, ನಾವು ಈ ದಿನ ಜುಲೈ 26, 2026 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಪರೀಕ್ಷಾ ಸುಧಾರಣೆಗಾಗಿ ಜುಲೈ 26, 2026 ಕೇಂದ್ರ ಸರ್ಕಾರ ರಚಿಸಿದ ಉನ್ನತ ಮಟ್ಟದ ಕಾರ್ಯಪಡೆಯ ಅಧ್ಯಕ್ಷರು ಯಾರು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಂದನ್ ನೀಲಕೇಣಿ ಇದಕ್ಕೂ ಮುಂಚೆ ಇನ್ಫೋಸಿಸ್ನ ಅಡ್ವೈಸರ್ ಆಗಿರುವಂಥರು. ನೋಡಿ, ನಂದನ್ ನೀಲಕೇಣಿ. ಕೇಂದ್ರ ಸರ್ಕಾರವು ದೇಶದ ಪ್ರಮುಖ ಪರೀಕ್ಷಾ ವ್ಯವಸ್ಥೆಗಳಲ್ಲಿ ಸುರಕ್ಷತೆ, ಪಾರದರ್ಶಕತೆ ಮತ್ತು ತಂತ್ರಜ್ಞಾನ ಆಧಾರಿತ ಸುಧಾರಣೆಗಳನ್ನು ತರಲು ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಂದನ್ ನೀಲಕೇಣಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆಯನ್ನು ರಚಿಸಿದೆ. ಈ ಸಮಿತಿಯು ಡಿಜಿಟಲ್ ಪರೀಕ್ಷಾ ವಿಧಾನಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟುವಿಕೆ ಮತ್ತು ಪರೀಕ್ಷಾ ಮಂಡಳಿಗಳ ಆಧುನೀಕರಣಕ್ಕೆ ಪ್ರಮುಖ ಸಲಹೆಯನ್ನು ನೀಡಲಿದೆ. ನೋಡಿ, ನಂದನ್ ನೀಲಕೇಣಿ ಇವರು UADI ಸಂಸ್ಥೆಯ ಮೊದಲ ಅಧ್ಯಕ್ಷರಾಗಿದ್ದರು. ಯಾವುದು? ಆಧಾರ್, UAD ಯೂನಿಫೈಡ್. ನೋಡಿ, NEP 2020 ಭಾರತದ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾರಾಗಿದ್ದರು ಅಂದರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ NEPಯ ಅಧ್ಯಕ್ಷರಾಗಿದ್ದರು. ನೋಡಿ, UPSC ಸಂವಿಧಾನದ ವಿಧಿ 315 ಅಡಿಯಲ್ಲಿ UPSCಯನ್ನು ಸ್ಥಾಪನೆ ಮಾಡಿರುವಂಥದ್ದು. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು 2017 ಕೇಂದ್ರ ಪರೀಕ್ಷೆಗಳಿಗಾಗಿ ಸ್ಥಾಪಿಸಲಾಯಿತು. ಯಾವುದು? NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನೆಕ್ಸ್ಟ್ ಕ್ವಶನ್ ಈಸ್ ಕಾರ್ಗಿಲ್ ವಿಜಯ ದಿವಸ್. ನೋಡಿ, ಜುಲೈ 26 ದೇಶಾದ್ಯಂತ ಆಚರಿಸಲಾಗುವ ಕಾರ್ಗಿಲ್ ವಿಜಯ ದಿವಸ್ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ಯಾವ ಪ್ರಮುಖ ಸೇನಾ ಕಾರ್ಯಾಚರಣೆಯ ಯಶಸ್ಸಿನ ನೆನಪಾಗಿದೆ ಅಂತ. ಯಾವುದು? ಆಪರೇಷನ್ ಮೇಘದೂತ್, ಆಪರೇಷನ್ ವಿಜಯ್, ಆಪರೇಷನ್ ಶಕ್ತಿ, ಆಪರೇಷನ್ ಪರಾಕ್ರಮ. ಯಾವುದಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ವಿಜಯ್ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದರ ಸವಿ ನೆನಪಿಗಾಗಿ ನಾವು ಈ ದಿನವನ್ನು ಆಚರಣೆ ಮಾಡುವಂಥದ್ದು. ಪ್ರತಿ ವರ್ಷ ಜುಲೈ 26 ಭಾರತದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಗುತ್ತದೆ. 1999 ಲಡಾಖ್ನ ಕಾರ್ಗಿಲ್ ವಲಯದಲ್ಲಿ ಪಾಕಿಸ್ತಾನಿ ನುಸುಳುಕೋರರನ್ನು ಹಿಮ್ಮೆಟ್ಟಿಸಲು ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ಸವಿ ನೆನಪಿಗಾಗಿ ಈ ದಿನವನ್ನು ನಾವು ಶೌರ್ಯದ ಸಂಕೇತವಾಗಿ ಆಚರಣೆ ಮಾಡುತ್ತೇವೆ. ಯಾವಾಗ? ಜುಲೈ 26. ನೋಡಿ, 1999 ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಿ ಯಾರಾಗಿದ್ರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಆಗಿರುವಂಥದ್ದು. ಸಿಯಾಚಿನ್ ಆಪರೇಷನ್ ಮೇಘದೂತ್ ಇದು 1984 ಸಿಯಾಚಿನ್ ನೀರ್ಗಲ್ಲು ಪ್ರದೇಶ ನಿಯಂತ್ರಣಕ್ಕೆ ನಡೆಸಲಾಯಿತು. ಯಾವುದು? ಸಿಯಾಚಿನ್ ಆಪರೇಷನ್. ಪೋಖ್ರಾನ್ ಪರೀಕ್ಷೆ ಯಾವಾಗ ನಡೆಸಲಾಯಿತು ಅಂದರೆ ಅದನ್ನು ಆಪರೇಷನ್ ಶಕ್ತಿ ಎಂಬ ಹೆಸರಿನಲ್ಲಿ 1998 ಅಣುಬಾಂಬ್ ಪರೀಕ್ಷೆಯನ್ನು ಮಾಡಲಾಯಿತು. ಯಾವುದು? ಪೋಖ್ರಾನ್. ಭೂಸೇನೆಯ ಪ್ರಧಾನ ಕಚೇರಿ ಇರೋದಲ್ಲಿ ಭಾರತೀಯ ಭೂಸೇನೆಯ ಪ್ರಧಾನ ಕಾರ್ಯಾಲಯವು ನವದೆಹಲಿಯಲ್ಲಿ ಇರುವಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್ ಕರ್ನಾಟಕ ರಾಜ್ಯ ಶಾಸನಸಭೆಯ ಮುಂಗಾರು ಅಧಿವೇಶನವನ್ನು ಅಂದರೆ ಮಾನ್ಸೂನ್ ಸೆಷನ್ 2026 ಆಗಸ್ಟ್ನಿಂದ ನಡೆಸಲು ನಿರ್ಧರಿಸಲಾಗಿರುವಂಥದ್ದು. ಯಾವಾಗ? ಆಗಸ್ಟ್ ತಿಂಗಳಲ್ಲಿ ನಡೆಸಲು ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಶಾಸನಸಭೆಯ ಅಧಿವೇಶನವನ್ನು ಕರೆಯುವ ಸಂವಿಧಾನಾತ್ಮಕ ಅಧಿಕಾರ ಯಾರಿಗೆ ಇದೆ ಅನ್ನುವಂಥದ್ದು. ಯಾರಿಗಿದೆ? ರಾಜ್ಯ ಶಾಸನಸಭೆಯ ಅಧಿವೇಶನವನ್ನು ಕರೆಯುವ ಸಂವಿಧಾನಿಕ ಅಧಿಕಾರ ಯಾರಿಗಿದೆ ಅಂದರೆ ರಾಜ್ಯಪಾಲರಿಗೆ ಇರುವಂಥದ್ದು. ಯಾರು? ರಾಜ್ಯಪಾಲರು. ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಲಹೆಯಂತೆ ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಆಹ್ವಾನಿಸುತ್ತಾರೆ. ಭಾರತೀಯ ಸಂವಿಧಾನದ ವಿಧಿ 174 ಪ್ರಕಾರ ಶಾಸನಸಭೆಯ ಎರಡೂ ಅಧಿವೇಶನಗಳ ನಡುವೆ ಗರಿಷ್ಠ ಅಂತರ ಎಷ್ಟಿರಬೇಕಂದ್ರೆ 6 ತಿಂಗಳು ಮೀರಬಾರದು. ದ್ವಿಸಭೆ ವ್ಯವಸ್ಥೆ ಅಂದರೆ ಕರ್ನಾಟಕವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು
ಹೊಂದಿರತಕ್ಕಂಥ ರಾಜ್ಯವಾಗಿದೆ. ನೋಡಿ, ಕರ್ನಾಟಕದ ವಿಧಾನಸಭೆಯಲ್ಲಿ ಟೋಟಲ್ ಎಷ್ಟು ಸದಸ್ಯರಿರ್ತಾರೆ ಅಂದರೆ 224 ಸದಸ್ಯರು ಇರುವಂಥದ್ದು. ವಿಧಾನ ಪರಿಷತ್ನಲ್ಲಿ 75 ಸದಸ್ಯರು ಇರುವಂಥದ್ದು. ನೋಡಿ, ಸಂವಿಧಾನದ ವಿಧಿ 170 ರಾಜ್ಯ ವಿಧಾನಸಭೆಯ ರಚನೆಯ ಬಗ್ಗೆ ತಿಳಿಸುತ್ತದೆ. ಯಾವುದು? ರಾಜ್ಯ ವಿಧಾನಸಭೆಯ ರಚನೆಯ ಬಗ್ಗೆ ತಿಳಿಸುವಂಥ ವಿಧಿ 170ನೇ ವಿಧಿ. ಮೊದಲ ಅಧಿವೇಶನ ಇದು ಮೈಸೂರು ಕರ್ನಾಟಕ ಶಾಸನಸಭೆಯ ಪ್ರಥಮ ಅಧಿವೇಶನವು 1952ರಲ್ಲಿ ನಡೆಯಿತು. ಅವಾಗ ಮೈಸೂರು ರಾಜ್ಯ ಅಂತ ಹೆಸರಿತ್ತವಾಗ 1952ರಲ್ಲಿ ಮೊದಲ ಅಧಿವೇಶನ ನಡೆದಿರುವಂಥದ್ದು. ವಿಧಾನ ಪರಿಷತ್ತು ವಿಧಿ ಯಾವ ವಿಧಿ ಅಂದರೆ ವಿಧಿ 169 ವಿಧಾನ ಪರಿಷತ್ತಿನ ಸೃಷ್ಟಿ ಅಥವಾ ರದ್ದತಿಯನ್ನು ಸೂಚಿಸುತ್ತದೆ. ಇದನ್ನು ರದ್ದು ಮಾಡಬಹುದು, ಆಮೇಲೆ ಸೃಷ್ಟಿನೂ ಮಾಡ್ಬೋದು ಅಂತ ಯಾವುದು ವಿಧಾನಸಭೆಯ 169ನೇ ವಿಧಿ ತಿಳಿಸುತ್ತೆ. ಕೆಲವು ರಾಜ್ಯಗಳು ಇದನ್ನು ಅಳವಡಿಸ್ಕೊಂಡಿದೆ, ಇನ್ನು ಕೆಲವು ರಾಜ್ಯಗಳು ಅಳವಡಿಸ್ಕೊಂಡಿದ್ದ. ನೆಕ್ಸ್ಟ್ ಕ್ವಶನ್ ಈಸ್ ನೋಡಿ, KPSC ಹಗರಣ ಇವಾಗ ರೀಸೆಂಟಲ್ಲಿ ತುಂಬ ನ್ಯೂಸಲ್ಲಿದೆ, ಅದಕ್ಕೆ ಈ ಕ್ವಶನ್ ಹಾಕಿರುವಂಥದ್ದು. ಡೈರೆಕ್ಟ್ ಜುಲೈ 2026ರ ಸುದ್ದಿಯಲ್ಲಿದ್ದ KPSC ಕರ್ನಾಟಕ ಸಾರ್ವಜನಿಕ ಲೋಕಸೇವಾ ಆಯೋಗ ಭಾರತೀಯ ಸಂವಿಧಾನದ ಯಾವ ಭಾಗದ ಅಡಿಯಲ್ಲಿ ಬರುತ್ತದೆ ಅಂತ. ಯಾವ ಭಾಗ ಅಂದರೆ ಪಾರ್ಟ್ 14ನೇ ಭಾಗದಲ್ಲಿ ಬರುವಂಥದ್ದು. ಕರ್ನಾಟಕ ಸಾರ್ವಜನಿಕ ಲೋಕಸೇವಾ ಆಯೋಗವು ರಾಜ್ಯದ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಸುವ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಸಂವಿಧಾನದ 14ನೇ ಭಾಗದಲ್ಲಿ ವಿಧಿ 315ರಿಂದ 323ರವರೆಗೆ ನಿಯಮಗಳು ಕೇಂದ್ರ ಮತ್ತು ರಾಜ್ಯ ಸಾರ್ವಜನಿಕ ಸೇವಾ ಆಯೋಗಗಳು ರಚನೆ ಹಾಗೂ ಕಾರ್ಯಗಳನ್ನು ತಿಳಿಸುವಂಥದ್ದು. UPSC ಮತ್ತು SPSC ರಚನೆ ಹಾಗೂ ಅದರ ಕಾರ್ಯಗಳ ಬಗ್ಗೆ ತಿಳಿಸುವ ವಿಧಿ ಯಾವುದಂದರೆ 315ರಿಂದ 323ರವರೆಗಿನ ವಿಧಿಗಳು ತಿಳಿಸುವಂಥದ್ದು. KPSC ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 1951ರ ಮೇ 18ರಂದು ಸ್ಥಾಪನೆ ಆಗಿರುವಂಥದ್ದು. ಇದು ಸ್ಥಾಪನೆ ಆಗದಿದ್ದರೂ ಏನು ಹೊರಗೆ ಬೀಳ್ತಿದ್ದಿಲ್ಲ, ಯಾಕಂದರೆ ಇಷ್ಟೊಂದು ಅಕ್ರಮ ಇಲ್ಲಿ ನಡೆಯುತ್ತಿರುವಂಥದ್ದು. KPSCಯ ಪ್ರಥಮ ಅಧ್ಯಕ್ಷರಾಗಿ HB ಗುಂಡಪ್ಪಗೌಡ ಕಾರ್ಯನಿರ್ವಹಿಸುತ್ತಿದ್ದರು. ಯಾರು? HB ಗುಂಡಪ್ಪ ಪ್ರಥಮ ಅಧ್ಯಕ್ಷರು ಇವರು. KPSC ಅಧ್ಯಕ್ಷರು ಹಾಗೂ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಯಾರು? ರಾಜ್ಯಪಾಲರು ನೇಮಕ ಮಾಡುವಂಥದ್ದು. ಅಧ್ಯಕ್ಷರ ಸೇವಾವಧಿ ಎಷ್ಟು ವರ್ಷ ಅಂದರೆ 6 ವರ್ಷ ಅಥವಾ 62 ವಯಸ್ಸು ಯಾವುದು ಮೊದಲು ಅದು ಅವಾಗ ಅವರು ರಿಟೈರ್ಡ್ ಆಗುವಂಥದ್ದು. ಅವರ ಸೇವಾವಧಿ 62. ನವದೆಹಲಿಯಲ್ಲಿ ಕರ್ನಾಟಕದ ಯೋಜನೆಗಳಿಗೆ ಅನುದಾನ ಕೋರಲು ಸಂಸದರ ಸಭೆ ಕರೆಯಲಾಗಿದೆ. ಭಾರತೀಯ ಸಂಸತ್ತಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇರುವ ಲೋಕಸಭಾ ಮತ್ತು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂದರೆ ಇತ್ತೀಚೆಗೆ ಬರ ಪರಿಹಾರಕ್ಕಾಗಿ ನವದೆಹಲಿಯಲ್ಲಿ DK ಶಿವಕುಮಾರ್ ಕರ್ನಾಟಕ ಭವನ ಅದು ಎಲ್ಲಿರೋದು ಅಂದರೆ ನವದೆಹಲಿ ಇರುವಂಥದ್ದು, ಅಲ್ಲಿ ಸಭೆಯನ್ನು ಕರೆದಿದ್ರು ನೋಡಿ. ಅದಕ್ಕೆ ಅದು ಡೈರೆಕ್ಟಾಗಿ ಕ್ವಶನ್ ಕೇಳಲಿಲ್ಲ ಅಂದರು ಕರೆಂಟ್ ಅಫೇರ್ಸಲ್ಲಿ. ಈ ಥರ GK ಅದರ ರಿಲೇಟೆಡ್ GK ಕ್ವಶನ್ನ ಕೇಳಬಹುದು. ಅದಕ್ಕೆ ಎಷ್ಟಂದರೆ ಲೋಕಸಭೆಯಲ್ಲಿ 28 ಸ್ಥಾನಗಳು, ರಾಜ್ಯಸಭೆಯಲ್ಲಿ 12 ಸ್ಥಾನಗಳು ಇರುವಂಥದ್ದು. ಯಾವುದು? ಕರ್ನಾಟಕದ್ದು. ಕರ್ನಾಟಕ ಅಭಿವೃದ್ಧಿ ಯೋಜನೆಗಳು ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಸಂಸದರ ಸಭೆ ಆಯೋಜಿಸಲಾಗಿದೆ. ಭಾರತೀಯ ಸಂಸತ್ತಿನಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವ 28 ಲೋಕಸಭಾ ಕ್ಷೇತ್ರಗಳು ಮತ್ತು 12 ರಾಜ್ಯಸಭಾ ಸ್ಥಾನಗಳಿವೆ. ಒಟ್ಟು 40 ಸಂಸದರು ಕರ್ನಾಟಕದಿಂದ ಸಂಸತ್ತಿನಲ್ಲಿದ್ದಾರೆ. ಇದು ಟೋಟಲ್ 40 ಮೆಂಬರ್ಸ್ ಇಸ್ ದೇರ್ ಇನ್ ಅವರ್ ಪಾರ್ಲಿಮೆಂಟ್. ಸಂವಿಧಾನದ ವಿಧಿಗಳು ವಿಧಿ 80 ರಾಜ್ಯಸಭೆಯ ರಚನೆ ಹಾಗೂ ವಿಧಿ 81 ಲೋಕಸಭೆಯ ರಚನೆ ಬಗ್ಗೆ ಸೂಚಿಸುವಂಥದ್ದು. 80 ರಾಜ್ಯಸಭೆಯನ್ನು ಸೂಚಿಸಿದರೆ 81 ಲೋಕಸಭೆಯನ್ನು ರಚನೆಯ ಬಗ್ಗೆ ತಿಳಿಸುವಂಥದ್ದು. ರಾಜ್ಯಸಭೆಯು ಕಾಯಂ ಸಭೆಯಾಗಿದ್ದು ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ ಇರುವಂಥದ್ದು. ಎಷ್ಟು? 6 ವರ್ಷ ಇರುತ್ತದೆ. ಯಾರ್ದು? ಸದಸ್ಯರ ಅಧಿಕಾರಾವಧಿ. ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟಿರುತ್ತೆ ಅಂದರೆ 545 ಪ್ಲಸ್ ಇದು 550 ಕೊಟ್ಟಿದೆ. ಹಾಗೂ ರಾಜ್ಯಸಭೆಯ ಗರಿಷ್ಠ ಬಲ 250 ಪ್ಲಸ್. ಒಟ್ಟು ಪ್ರಾತಿನಿಧ್ಯ ಕರ್ನಾಟಕದಿಂದ ಸಂಸತ್ತಿಗೆ ಆಯ್ಕೆಯಾಗುವ ಒಟ್ಟು ಜನಪ್ರತಿನಿಧಿಗಳು ಎಷ್ಟಂದರೆ 40, 28 ಪ್ಲಸ್ 12. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 2026ರಲ್ಲಿ ಪ್ರಕಟವಾದ ವರದಿಯಂತೆ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಮೌಲ್ಯಮಾಪನ ಮತ್ತು
ಶ್ರೇಣೀಕರಣದ ಉಸ್ತುವಾರಿ ವಹಿಸುವ ಪ್ರಮುಖ ಸಂಸ್ಥೆ ಯಾವುದು ಅಂದರೆ ಅದು ನೀತಿ ಆಯೋಗ. ಯಾವುದು? ನೀತಿ SDGಯ ಮೌಲ್ಯಮಾಪನ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದೆ. ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಹೊಣೆಗಾರಿಕೆಯನ್ನು ನೀತಿ ಆಯೋಗ ವಹಿಸಿಕೊಂಡಿರುವಂಥದ್ದು. ಪರಿಸರ, ಸಾಮಾಜಿಕ ಮತ್ತು ಆರ್ಥಿಕ ಸುಸ್ಥಿರತೆಯ 16 ಪ್ರಮುಖ ಗುರಿಗಳ ಆಧಾರದ ಮೇಲೆ ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾರ್ಯಕ್ಷಮತೆಯನ್ನು ಇದು ಅಳೆಯುವಂಥದ್ದು. ಯಾವುದು? ನೀತಿ ಆಯೋಗ. ಸ್ಥಾಪನೆ. ನೀತಿ ಆಯೋಗವನ್ನು 2015 ಜನವರಿ 1ರಂದು ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆ ಮಾಡಿರುವಂಥದ್ದು. ನೀತಿ ಆಯೋಗದ ಪದನಿಮಿತ್ತ ಥಿಂಕ್ ಟ್ಯಾಂಕ್ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯವರು ಕಾರ್ಯನಿರ್ವಹಿಸುವಂಥದ್ದು. ಯಾವುದು? ನೀತಿ ಆಯೋಗದ ವಿಸ್ತೃತ ರೂಪ ನೀತಿ. ತುಂಬ ಸಲ ಕ್ವಶನ್ ಕೇಳಿದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗದ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ್. ನೋಡಿ, ನೀತಿ ಆಯೋಗವು ಸಂವಿಧಾನೇತರ ಮತ್ತು ಶಾಸನೇತರ ಸಂಸ್ಥೆಯಾಗಿದೆ. ಅಂದರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುವಂಥದ್ದು. ಈ ಥರನೂ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಜುಲೈ 26, 2026 ಸುದ್ದಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕ ಸರ್ಕಾರದ ಯಾವ ಪ್ರಮುಖ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ಅದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೃಹಲಕ್ಷ್ಮಿ ತುಂಬ ಚರ್ಚೆಯಲ್ಲಿರುವಂಥ ಡೈಲಿ ಪೇಪರಲ್ಲಿ ಇರುತ್ತೆ ಇದು, ಅದಕ್ಕೆ ತುಂಬ ಇಂಪಾರ್ಟೆಂಟು, ನೋಡ್ಕೊಂಬಿಡಿ. ಯಾವ ಸಚಿವಾಲಯ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಈ ಯೋಜನೆಯಡಿ ಕುಟುಂಬದ ಯಜಮಾನಿ ಮಹಿಳೆಗೆ, ಯಾರಿಗೆ? ಕುಟುಂಬದ ಯಜಮಾನಿ ಮಹಿಳೆಗೆ ಮಾಸಿಕ ಅಂದರೆ ಮಂತ್ಲಿ 2000 ನೇರ ನಗದು ವರ್ಗಾವಣೆ DBT ಮೂಲಕ ತಲುಪುವಂಥದ್ದು. ಇದು ತಲುಪ್ತಾ ಇದೆ, ತುಂಬ ಜನರಿಗೆ ಹೆಲ್ಪ್ ಆಗ್ತಿರುತ್ತಂಥದ್ದು. ನೋಡಿ, ಉದ್ಘಾಟನೆಯಾದ ಸ್ಥಳ ಎಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು 2023 ಆಗಸ್ಟ್ 30ರಂದು ಮೈಸೂರಿನಲ್ಲಿ ಚಾಲನೆ ನೀಡಿರುವಂಥದ್ದು. DBT ಆರಂಭವಾಗಿದ್ದು ಯಾವಾಗಂದರೆ ಭಾರತದಲ್ಲಿ ನೇರ ನಗದು ವರ್ಗಾವಣೆ ವ್ಯವಸ್ಥೆಯನ್ನು 2013ರಲ್ಲಿ ಪ್ರಾರಂಭಿಸಲಾಯಿತು. ಯಾವಾಗ? 2013ರಲ್ಲಿ. ಯುವ ನಿಧಿ ಯೋಜನೆ. ಯುವ ನಿಧಿಯು ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3000 ಧನ ಸಹಾಯ ನೀಡುತ್ತದೆ. ಶಕ್ತಿ ಯೋಜನೆ ಯಾವುದಕ್ಕಂದರೆ ಶಕ್ತಿ ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯ ಒದಗಿಸುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಚಂದ್ರಯಾನ 3 ಯಶಸ್ಸಿನ ಸವಿನೆನಪಿಗಾಗಿ ಭಾರತ ಸರ್ಕಾರ ಘೋಷಿಸಿರುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ನ್ಯಾಷನಲ್ ಸ್ಪೇಸ್ ಡೇಯನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ ಅಂದರೆ ಅದು ಆಗಸ್ಟ್ 23ರಂದು ಆಚರಣೆ ಮಾಡುತ್ತೇವೆ. ಯಾವಾಗ? ಆಗಸ್ಟ್ 23. ತುಂಬ ಇಂಪಾರ್ಟೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ಬರುವಂಥದ್ದು. ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್ ಹೆಸರು ವಿಕ್ರಮ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿದ ಐತಿಹಾಸಿಕ ದಿನವಾದ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿದಿರುವ ಸವಿ ನೆನಪಿಗಾಗಿ ಇದನ್ನು ಆಚರಣೆ ಮಾಡುವಂಥದ್ದು. ಆಗಸ್ಟ್ 23ನ್ನು ಭಾರತ ಸರ್ಕಾರವು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದೆ. ಜುಲೈ ತಿಂಗಳಲ್ಲಿ ಈ ದಿನಾಚರಣೆಯ ಬೃಹತ್ ಪ್ರದರ್ಶನಗಳ ಪೂರ್ವ ಸಿದ್ಧತೆಗಳು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಶಿವಶಕ್ತಿ ಪಾಯಿಂಟ್. ಚಂದ್ರಯಾನ 3 ಇಳಿದ ಸ್ಥಳವನ್ನು ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಡಲಾಗಿದೆ. ಇಸ್ರೋ ಪ್ರಧಾನ ಕಚೇರಿ ಇರೋದೆಲ್ಲಿ? ಕರ್ನಾಟಕದ ಬೆಂಗಳೂರಿನಲ್ಲಿ. ಇಸ್ರೋ ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15ರಂದು ಸ್ಥಾಪನೆ ಆಯಿತು. ಮೊದಲ ಉಪಗ್ರಹ ಯಾವುದಂದರೆ ಭಾರತದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ. ಅದು ಯಾವಾಗ ಅಂದರೆ 1975ರಲ್ಲಿ ಉಡಾವಣೆ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹಣದುಬ್ಬರ ನಿಯಂತ್ರಣಕ್ಕಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೂಲ ಬಡ್ಡಿ ದರವನ್ನು ಏನೆಂದು ಕರೆಯಲಾಗುತ್ತದೆ? ಅಲ್ಪಾವಧಿ ಸಾಲದ ಮೂಲ ಬಡ್ಡಿ ದರವನ್ನು ಏನಂತ ಕರೀತಾರೆ ಅಂದರೆ ರೆಪೋ ದರ. ನೋಡಿ, ವಾಣಿಜ್ಯ ಬ್ಯಾಂಕುಗಳಿಗೆ RBI ನೀಡುವ ಅಲ್ಪಾವಧಿ ಸಾಲದ ಬಡ್ಡಿ ದರವೇ ರೆಪೋ ರೇಟ್. ಮಾರುಕಟ್ಟೆಯಲ್ಲಿ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ನಿಯಂತ್ರಿಸಲು ಮತ್ತು ಆರ್ಥಿಕತೆಯನ್ನು ಸ್ಥಿರವಾಗಿರಿಸಲು RBIನ ಹಣಕಾಸು ನೀತಿ ಸಮಿತಿಯು MPC ರೆಪೋ ದರವನ್ನು ಪ್ರಮುಖ ಅಸ್ತ್ರವಾಗಿ ಬಳಸುತ್ತದೆ.
ನೋಡಿ RBI ಸ್ಥಾಪನೆ ಆಗಿದ್ದು ಅದು ಸ್ಥಿರವಾಗಿ ಇಟ್ಟಿರುವಂಥದ್ದು ಯಾವುದು RBI, ಅದಕ್ಕೆ ಇದು ನ್ಯೂಸಲ್ಲಿ ಇರುವಂಥದ್ದು. ನೋಡಿ RBI ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 1935 ಏಪ್ರಿಲ್ 1 ಯಾವ ಕಾಯ್ದೆ? 1934 ಹಿಲ್ಟನ್ ಯಂಗ್ ಕಾಯ್ದೆಯ ಮೂಲಕ ಇದು ಸ್ಥಾಪನೆ ಆಗಿರುವಂಥದ್ದು. ನೋಡಿ RBI ರಾಷ್ಟ್ರೀಕರಣವಾಗಿದ್ದು ಯಾವಾಗ ಅಂದರೆ ತುಂಬ ಕಂಪ್ಲೀಟ್ ಮಾಡ್ಕೊತಾರೆ. ಸ್ಥಾಪನೆ ಆಗಿದ್ದು ಮತ್ತು ರಾಷ್ಟ್ರೀಕರಣ ತುಂಬ ಇಂಪಾರ್ಟೆಂಟ್ ಇದು ಕ್ವಶನು. 2 ಏಪ್ರಿಲ್ 1 ಜನವರಿ 1 1949 1935. ರಾಷ್ಟ್ರೀಕರಣವಾಗಿದ್ದು 1949 ಜನವರಿ 1 ನೋಡಿ MPC ಸಮಿತಿ ಹಣಕಾಸು ನೀತಿ ಸಮಿತಿಯು ಒಟ್ಟು 6 ಪ್ರಮುಖ ಸದಸ್ಯರನ್ನು ಒಳಗೊಂಡಿರುವಂಥದ್ದು. ಎಷ್ಟು? 6 ಪ್ರಮುಖ ಸದಸ್ಯರನ್ನು ಇದು ಒಳಗೊಂಡಿದೆ. ಟೈಗರ್ ಸ್ಟೇಟ್ ಹೆಗ್ಗಳಿಕೆ ನೋಡಿ ಜುಲೈ 2026 ಅವಧಿಯಂತೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳನ್ನು ಹೊಂದಿರುವ ಮೂಲಕ ಟೈಗರ್ ಸ್ಟೇಟ್ ಎಂಬ ಹೆಗ್ಗಳಿಕೆ ಪಡೆದು ಪ್ರಥಮ ಸ್ಥಾನ ಪಡೆದಿರುವ ರಾಜ್ಯ ಯಾವುದು ಅಂದರೆ ಅದು ಮಧ್ಯಪ್ರದೇಶ್. ಯಾವಾಗಲೂ ಇದು ಮಧ್ಯಪ್ರದೇಶ್ ಹೆಚ್ಚಿರುವಂಥದ್ದು. ಸೆಕೆಂಡ್ ಯಾವುದು? ನಮ್ಮ ಕರ್ನಾಟಕ. ಅಖಿಲ ಭಾರತ ಹುಲಿ ಗಣತಿ ವರದಿಯ ಪ್ರಕಾರ ಮಧ್ಯಪ್ರದೇಶವು 785 ಹುಲಿಗಳು ದೇಶದಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಮೂಲಕ ಟೈಗರ್ ಸ್ಟೇಟ್ ಎಂಬ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆ. ಕರ್ನಾಟಕವು 563 ಹುಲಿಗಳೊಂದಿಗೆ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಇಂಪಾರ್ಟೆಂಟ್ ಅಂಕೆಗಳನ್ನು ಕೇಳಿಬಿಡ್ತಾರೆ. ಕರ್ನಾಟಕ 563, ಮಧ್ಯಪ್ರದೇಶ 785. ಪ್ರಾಜೆಕ್ಟ್ ಟೈಗರ್. ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು 1973ರಲ್ಲಿ ಪ್ರಾರಂಭಿಸಲಾಯಿತು. ಅಂತಾರಾಷ್ಟ್ರೀಯ ದಿನ ಯಾವಾಗಂದರೆ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನ, ಇಂಟರ್ನ್ಯಾಷನಲ್ ಟೈಗರ್ ಡೇ ಎಂದು ಆಚರಣೆ ಮಾಡುವಂಥದ್ದು. ಬಂಡೀಪುರವು ಕರ್ನಾಟಕದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶವಾಗಿರುವಂಥದ್ದು. ಬಂಡೀಪುರ 1973ರಲ್ಲಿ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿರುವಂಥದ್ದು. ಭಾರತದಲ್ಲಿ ಪ್ರಸ್ತುತ 55ಕ್ಕೂ ಹೆಚ್ಚು ಹುಲಿ ಸಂರಕ್ಷಿತ ಅಭಯಾರಣ್ಯ ಇರುವಂಥದ್ದು. ಎಷ್ಟು? 55ಕ್ಕೂ ಹೆಚ್ಚು. ನೋಡಿ PM ಕಿಸಾನ್ ಮತ್ತೆ ಸುದ್ದಿಯಲ್ಲಿದೆ. ಜುಲೈ 2026 PIB ಮಾಹಿತಿಯ ಪ್ರಕಾರ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮಾಹಿತಿಯಂತೆ PM ಕಿಸಾನ್ ಯೋಜನೆಯಡಿ ಅರ್ಹ ರೈತರ ಕುಟುಂಬಗಳಿಗೆ ವರ್ಷಕ್ಕೆ ಒಟ್ಟು ಎಷ್ಟು ಮೊತ್ತದ ಧನ ಸಹಾಯ ನೀಡಲಾಗುತ್ತೆ ಅಂದರೆ ಅದು ಆಪ್ಷನ್ B ಇಸ್ ದ ರೈಟ್ ಆನ್ಸರ್, 6,000. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಪ್ರಧಾನಮಂತ್ರಿ PM ಕಿಸಾನ್ ಯೋಜನೆಯಡಿ PM ಕಿಸಾನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬಿಡ್ತಾರೆ. PM ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ ತಲಾ 2,000ದಂತೆ 3 ಕಂತುಗಳಲ್ಲಿ ಒಟ್ಟು 6,000 ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಇದು 100% ಕೇಂದ್ರ ವಲಯದ ಸೆಂಟ್ರಲ್ ಸೆಕ್ಟರ್ ಯೋಜನೆ ಆಗಿರುವಂಥ 100% ಸೆಂಟ್ರಲ್ ಸೆಕ್ಟರ್. ಇದು ಆರಂಭವಾದ ವರ್ಷ ಯಾವುದಂದರೆ 2019 ಫೆಬ್ರವರಿಯಲ್ಲಿ ಅಧಿಕೃತವಾಗಿ ಜಾರಿಗೆ ತಂದಿರುವಂಥದ್ದು. ಉಸ್ತುವಾರಿ ಸಚಿವಾಲಯ ಯಾವುದಂದರೆ ಇದನ್ನು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅನುಷ್ಠಾನಗೊಳಿಸಿದೆ. ಯಾವುದು? ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಇದರ ಉದ್ದೇಶ ಬಂದ್ಬಿಟ್ಟು ರೈತರಿಗೆ ಅಗತ್ಯ ಕೃಷಿ ಪರಿಕರಗಳ ಖರೀದಿ ವೆಚ್ಚ ಸರಿದೂಗಿಸಲು ಬೆಂಬಲ ಅಗತ್ಯ ಕೃಷಿ ಪರಿಕರಗಳ ಖರೀದಿ ವೆಚ್ಚವನ್ನು ಸರಿದೂಗಿಸಲು ಬೆಂಬಲ ನೀಡುವಂಥದ್ದು. ರೈತ ಬಂಧು ಯೋಜನೆ ನೋಡಿ, ರೈತ ಬಂಧು ಎಂಬುದು ತೆಲಂಗಾಣ ರಾಜ್ಯದ ಪ್ರಮುಖ ಕೃಷಿ ಧನ ಸಹಾಯ ಯೋಜನೆ ಆಗಿರುವಂಥದ್ದು. ರೈತ ಬಂಧು. ಕರ್ನಾಟಕದ ಪ್ರಮುಖ ಭೌಗೋಳಿಕ ಸೂಚ್ಯಂಕ ಜಿಯೋಗ್ರಾಫಿಕಲ್ ಇಂಡಿಕೇಟರ್ GI ಟ್ಯಾಗ್ ಪಡೆದ ಉತ್ಪನ್ನಗಳು ಹಾಗೂ ಅವುಗಳ ವರ್ಗಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಯಾವುದಂದರೆ ಮೇಲಿನ ಎಲ್ಲವು. ಮೈಸೂರು ಸಿಲ್ಕ್ ಅದು ಜವಳಿಗೆ ಫೇಮಸ್ಸು. ಬ್ಯಾಡಗಿ ಮೆಣಸಿಕಾಯಿ ಕೃಷಿಗೆ ಫೇಮಸ್ಸು. ಚನ್ನಪಟ್ಟಣ ಗೊಂಬೆಗಳು ಕರಕುಶಲ ವಸ್ತುಗಳು. ಮೇಲಿನ ಎಲ್ಲವೂ ಸರಿಯಾಗಿರುವಂಥದ್ದು. GI ಟ್ಯಾಗನ್ನು ಪಡೆದಿರುವಂಥದ್ದು. ನೋಡಿ, ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಹೊಂದಿರುವ ಅಗ್ರ ರಾಜ್ಯದಲ್ಲಿ ಒಂದಾಗಿದೆ. ಮೈಸೂರು ಸಿಲ್ಕ್, ಬ್ಯಾಡಗಿ ಮೆಣಸಿನಕಾಯಿ, ಚನ್ನಪಟ್ಟಣದ ಗೊಂಬೆಗಳು, ಧಾರವಾಡ ಪೇಡ, ಮೈಸೂರು ಮಲ್ಲಿಗೆ ಮುಂತಾದ ಉತ್ಪನ್ನಗಳು ಅಧಿಕೃತವಾಗಿ GI ಮಾನ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. GI ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಟ್ಯಾಗ್ ಕಾಯ್ದೆ ಭೌಗೋಳಿಕ ಸೂಚ್ಯಂಕ ಕಾಯ್ದೆಯನ್ನು 1999ರಲ್ಲಿ ಜಾರಿಗೆ ಇದನ್ನು ಆ್ಯಕ್ಟ್ ಮಾಡಿತ್ತು. ಆಮೇಲೆ ಅದು ಜಾರಿಗೆ ಬಂದಿದ್ದು 2003ರಲ್ಲಿ. 1999ರಲ್ಲಿ ಆ್ಯಕ್ಟು, ಆಮೇಲೆ ಅದು ಜಾರಿಗೆ ಬಂದಿದ್ದು ಅಧಿಕೃತವಾಗಿ 2003ರಲ್ಲಿ ಜಾರಿಗೆ ಬಂದಿರುವಂಥದ್ದು. ಮೊದಲ GI ಟ್ಯಾಗ್, ಭಾರತದ ಮೊದಲ GI ಟ್ಯಾಗ್ ಪಡೆದ ಉತ್ಪನ್ನ ಯಾವುದಂದರೆ ಅದು ಡಾರ್ಜಿಲಿಂಗ್ ಟೀ. ಯಾವಾಗ? 2004ರಲ್ಲಿ.
ಜಾರಿಗೆ ಬಂದಿದ್ದು ಜಿ ಐ ಟ್ಯಾಗ್ ಕಾಯ್ದೆ ಯಾವಾಗ 2003ರಲ್ಲಿ, ಬಟ್ 2004ರಲ್ಲಿ ಡಾರ್ಜಿಲಿಂಗ್ ಚಹಾ ಟೀಗೆ ಇದನ್ನು ಕೊಟ್ಟಿರುವಂಥದ್ದು, ಜಿ ಐ ಟ್ಯಾಗ್ ಮಾನ್ಯತೆಯನ್ನು ನೀಡಿರುವಂಥದ್ದು. ಮಾನ್ಯತೆಯ ಅವಧಿ, ಜಿ ಐ ಟ್ಯಾಗ್ನ ಮಾನ್ಯತೆಯ ಅವಧಿಯು 10 ವರ್ಷಗಳಾಗಿದ್ದು ನಂತರ ನವೀಕರಿಸಬಹುದು. 10 ವರ್ಷ ಮಾತ್ರ ಇರುತ್ತೆ, ಮತ್ತು ಅದು ಅದೇ ಸ್ಥಿತಿಯಲ್ಲಿದ್ದರೆ ಅದನ್ನು ಮತ್ತೆ ನವೀಕರಿಸಬಹುದಾಗಿದೆ, ಇಲ್ಲಾಂದರೆ ಚೇಂಜ್ ಮಾಡಲ್ಲ. ನೋಂದಣಿ ಕಚೇರಿ ಯಾವುದಂದರೆ ಭಾರತ ಜಿ ಐ ನೋಂದಣಿ ಕೇಂದ್ರವು ತಮಿಳುನಾಡಿನ ಚೆನ್ನೈನಲ್ಲಿ ಇರುವಂಥದ್ದು. ಎಲ್ಲಿದೆ? ಚೆನ್ನೈನಲ್ಲಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವ ಕರ್ನಾಟಕದ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳ ಸಮೂಹಗಳು ಯಾವ ಜಿಲ್ಲೆಗಳಲ್ಲಿ ಹರಡಿವೆ? ಯಾವ್ಯಾವ ಜಿಲ್ಲೆಗಳಲ್ಲಿ ಹರಡಿವೆ ಹೊಯ್ಸಳ ದೇವಾಲಯಗಳು? ಯಾವ್ಯಾವ ಅಂದರೆ ಹಾಸನ, ಚಿಕ್ಕಮಗಳೂರು ಮತ್ತು ಮಂಡ್ಯ. ಹಾಸನ, ಚಿಕ್ಕಮಗಳೂರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಸನ, ಚಿಕ್ಕಮಗಳೂರು, ಮಂಡ್ಯ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಹೊಯ್ಸಳರ ಪವಿತ್ರ ದೇವಾಲಯ ಸಮೂಹಗಳಾದ ಬೇಲೂರಿನ ಚೆನ್ನಕೇಶವ, ಹಳೇಬೀಡಿನ ಹೊಯ್ಸಳೇಶ್ವರ ಮತ್ತು ಸೋಮನಾಥಪುರದ ಚೆನ್ನಕೇಶವ ದೇವಾಲಯಗಳು ಹಾಸನ, ಚಿಕ್ಕಮಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವಂಥದ್ದು. ವಾಸ್ತುಶಿಲ್ಪ ಶೈಲಿ, ಹೊಯ್ಸಳರ ದೇವಾಲಯಗಳು ನಕ್ಷತ್ರಾಕಾರದ ತಳಪಾದ ಹಾಗೂ ವೇಸರ ಶೈಲಿಯಲ್ಲಿ ಇರುವಂಥದ್ದು. ಯಾವುದು? ವೇಸರ ಶೈಲಿ ಮತ್ತು ನಕ್ಷತ್ರಾಕಾರದ ತಳಪಾಯ. ಈ ಕ್ವಶನ್ನ ಕೇಳಿದ್ದಾರೆ. ಯುನೆಸ್ಕೋ ಕಚೇರಿ, ಯುನೆಸ್ಕೋದ ಪ್ರಧಾನ ಕಾರ್ಯಾಲಯ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇರುವಂಥದ್ದು. ನೋಡಿ, ಕರ್ನಾಟಕದ ತಾಣಗಳು, ಹಂಪಿ, ಪಟ್ಟದಕಲ್ಲು ಹಾಗೂ ಹೊಯ್ಸಳ ದೇವಾಲಯಗಳು ಕರ್ನಾಟಕದ ಯುನೆಸ್ಕೋ ತಾಣಗಳು ಆಗಿರುವಂಥದ್ದು. ನೋಡಿ, ಹೊಯ್ಸಳ ರಾಜವಂಶದ ಸ್ಥಾಪಕ ಯಾರಂದರೆ ನೃಪಕಾಮ ಅಥವಾ ಅವನ ಸಳ ಅಂತ ಕರೆಯುವಂಥದ್ದು. ಸಳ, ನೃಪಕಾಮಗಂತ ಯಾರಿಗೂ ಗೊತ್ತಿರಲ್ಲ, ನೃಪಕಾಮ ಅಂತಲೂ ನೆನಪಿಟ್ಕೊಂಡಿರಿ. ನೋಡಿ, ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಜ್ಯ ಶಾಸನಸಭೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ತುರ್ತು ಕಾನೂನಿಗಾಗಿ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ನೀಡುತ್ತದೆ? ಯಾವ ವಿಧಿ ಅಂದರೆ ಸುಗ್ರೀವಾಜ್ಞೆ. ರಾಜ್ಯಪಾಲರ ಸುಗ್ರೀವಾಜ್ಞೆ ಯಾವ ವಿಧಿ? 113 213 123 ಅಲ್ಲ, 213. ರಾಜ್ಯ ಶಾಸನಸಭೆಯು ಅಧಿವೇಶನದಲ್ಲಿ ಇಲ್ಲದಿರುವಾಗ ತುರ್ತು ಕಾನೂನು ಜಾರಿ ಅಗತ್ಯವಿದ್ದರೆ ಸಂವಿಧಾನದ ವಿಧಿ 213ರ ಅಡಿಯಲ್ಲಿ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಇದಕ್ಕೆ ಶಾಸನಸಭಾ ಕಾಯ್ದೆಯಷ್ಟೇ ಕಾನೂನು ಬಲವಿರುವಂಥದ್ದು. ರಾಷ್ಟ್ರಪತಿಯ ಅಧಿಕಾರ, ನೋಡಿ, ರಾಷ್ಟ್ರಪತಿಯವರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ನೀಡುವ ವಿಧಿ ಯಾವುದಂದರೆ 123, ಬಟ್ ರಾಜ್ಯಪಾಲರಿಗೆ 213. ಗರಿಷ್ಠ ಅವಧಿ, ಸುಗ್ರೀವಾಜ್ಞೆಯ ಗರಿಷ್ಠ ಜೀವಿತಾವಧಿ 6 ತಿಂಗಳು ಮತ್ತು 6 ವಾರಗಳು, 6 months and 6 weeks. ಅನುಮೋದನೆಯ ನಿಯಮ, ಶಾಸನಸಭೆ ಪುನರಾರಂಭಗೊಂಡ 6 ವಾರಗಳ ಒಳಗಾಗಿ ಅನುಮೋದನೆ ಪಡೆಯುವಂಥದ್ದು. ನೋಡಿ, ವಿಧಿ 161 ರಾಜ್ಯಪಾಲರ ಕ್ಷಮಾಪಣಾ ಅಧಿಕಾರವನ್ನು ತಿಳಿಸುತ್ತದೆ. ಯಾವುದು? ವಿಧಿ 161 ಕ್ಷಮಾದಾನ ನೀಡುವಂಥ ಒಂದು ಅಧಿಕಾರವನ್ನು ಹೊಂದಿರುತ್ತಾರೆ. ಯಾವುದು? 161 ರಾಜ್ಯಪಾಲರ ಕ್ಷಮಾದಾನ. ಭಾರತದಲ್ಲಿ ಡಿಜಿಟಲ್ ಪಾವತಿ ಕ್ರಾಂತಿಯನ್ನು ತಂದಿರುವ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಪ್ರಮುಖ ಸಂಸ್ಥೆ ಯಾವುದಂದರೆ NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್. ಫುಲ್ ಫಾರ್ಮ್ ಕೇಳ್ತಾರೆ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್. ನೋಡಿ, ಭಾರತದಲ್ಲಿ ಕಾಗದರಹಿತ ಹಾಗೂ ತಕ್ಷಣ ನಗದು ವರ್ಗಾವಣೆ ನಾಂದಿ ಹಾಡಿದ UPI ವ್ಯವಸ್ಥೆಯನ್ನು NPCI ಸಂಸ್ಥೆ 2016ರಲ್ಲಿ ಅಭಿವೃದ್ಧಿಪಡಿಸಿತು. ಜುಲೈ 2026ರ ವರದಿಗಳಂತೆ ಭಾರತೀಯ UPI ತಂತ್ರಜ್ಞಾನವನ್ನು ಜಾಗತಿಕವಾಗಿ ಹಲವು ದೇಶಗಳು ಅಳವಡಿಸಿಕೊಳ್ಳುತ್ತಿವೆ. NPCI ಸ್ಥಾಪನೆಯಾಗಿದ್ದು ಯಾವಾಗಂದರೆ 2008ರಲ್ಲಿ. RBI ಮತ್ತು IBA ಜಂಟಿಯಾಗಿ ಸ್ಥಾಪಿಸಿದ್ದು ಯಾವುದು? NPCI. ತುಂಬ ಸುದ್ದಿಯಲ್ಲಿದೆ ಇದು NPCI, ನೋಡ್ಕೊಂಬಿಡಿ. NPCI ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 2008ರಲ್ಲಿ ಸ್ಥಾಪನೆ. UPI ಆರಂಭವಾಗಿದ್ದು ಯಾವಾಗಂದರೆ 2016. 8 ಹಂಗೆ ನೆನಪಿಟ್ಕೊಂಡ್ಬಿಡ್ಬೇಕು. NPCI UPI 2016. ಫಾಸ್ಟ್ಯಾಗ್ ನಿರ್ವಹಣೆ, ವಾಹನಗಳ ಫಾಸ್ಟ್ಯಾಗ್ ಪಾವತಿ ವ್ಯವಸ್ಥೆಯನ್ನು ಸಹ NPCI ನಿರ್ವಹಿಸುವಂಥದ್ದು. ಸೆಬಿ ಪಾತ್ರ ಏನಂದರೆ ಭಾರತದ ಷೇರು ಮಾರುಕಟ್ಟೆ ಹಾಗೂ ಬಂಡವಾಳ ನಿಯಂತ್ರಣ ಸಂಸ್ಥೆಯಾಗಿರುವಂಥದ್ದು. ಯಾವುದು? ಸೆಬಿ, ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.